ಶಕ್ತಿಮಂತನಾಗಿರುವ ಯೇಸುಸ್ವಾಮಿಯವರ ಪರಿಶುದ್ಧವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಾಧಾನ ಉಂಟಾಗಲಿ. ಪ್ರಿಯರೇ, ಬನ್ನಿರಿ ಇಂದಿನ ದೇವರ ಜೀವವುಳ್ಳ ಮಾತುಗಳನ್ನ ಆಲಿಸೋಣ. ಯಾರು ಅಪಕಾರಕ್ಕೆ ಅಪಕಾರವನ್ನು ಮಾಡದಂತೆ ನೋಡಿಕೊಳ್ಳಿರಿ. ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವವರಾಗಿರಿ. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿಯನ್ನು ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿಬಂದ ದೇವರ ಚಿತ್ತವಾಗಿದೆ. ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರಿ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ನಿಮ್ಮನ್ನು ಕರೆಯುವವನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸುವನು. ಪ್ರೀತಿಯ ದೇವರ ಮಕ್ಕಳೇ, ದೇವರ ಮಕ್ಕಳಾದ ನಾವು ಯಾರಿಗೂ ಅಪಕಾರಕ್ಕೆ ಪ್ರತಿಯಾಗಿ ಅಪಕಾರವನ್ನು ಮಾಡದೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವವರಾಗಿ ಇರಬೇಕು. ಎಷ್ಟೇ ಕಷ್ಟ, ದುಃಖ, ವೇದನೆ ಏನೇ ಬಂದರೂ ದೇವರಲ್ಲಿ ನಂಬಿಕೆಯುಳ್ಳವರಾಗಿ ಕ್ರಿಸ್ತನಲ್ಲಿ ಸಂತೋಷಿಸುತ್ತಾ ಯಾವಾಗಲೂ ಪ್ರಾರ್ಥನೆಯನ್ನ ಮಾಡುವವರಾಗಿ ಇರಬೇಕು. ನಮ್ಮ ಜೀವನದ ಎಲ್ಲಾ ವಿಷಯಗಳಲ್ಲೂ ದೇವರಿಗೆ ಕೃತಜ್ಞತಾಸ್ತುತಿಗಳನ್ನ ಸಲ್ಲಿಸುವವರಾಗಿ ಇರಬೇಕು. ಇದು ದೇವರ ಚಿತ್ತವಾಗಿದೆ. ನಾವು ಲೋಕದಲ್ಲಿರುವ ಸಕಲ ವಿಧವಾದ ಕೆಟ್ಟತನದಿಂದ ದೂರವಿರೋಣ. ಹಾಗೆ ಮಾಡುವುದಾದರೆ ಪ್ರಭು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಮ್ಮ ಆತ್ಮ, ಪ್ರಾಣ, ಶರೀರಗಳಲ್ಲಿ ಯಾವ ಕಲ್ಮಶವೂ ಇಲ್ಲದೆ ನಾವು ಸಂಪೂರ್ಣವಾಗಿ ಕಾಣುವ ಹಾಗೆ ದೇವರು ನಮ್ಮನ್ನು ಕಾಪಾಡುವನು. ಪ್ರೀತಿಯ ದೇವರ ಮಕ್ಕಳೇ, ನಮ್ಮನ್ನು ಕರೆದ ದೇವರು ನಂಬಿಗಸ್ತನು. ಆತನು ತನ್ನ ಕಾರ್ಯಗಳನ್ನು ತಕ್ಕ ಸಮಯದಲ್ಲಿ ಮಾಡುವನು. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಈ ಮಾತುಗಳ ಮೂಲಕ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಸಮಾಧಾನವನ್ನು ಅನುಗ್ರಹಿಸಲಿ. ಎಲ್ಲರಿಗೂ ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಶಾಲೋಮ್.